ಏನು ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಐತೆ ಇದೇನು ಮಕ್ಕಳಾಟನಾ? ಸರ್, ಇಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾಲೋ ಮಾಡಬೇಕಾಗಿರೋಂಥದ್ದು ಈ ಅರಣ್ಯ ಇಲಾಖೆ ನೌಕರರು ಅಧಿಕಾರಿಗಳದ್ದು ಡ್ಯೂಟಿ. ಯಾವುದೇ ರೀತಿಯ ಆಪರೇಟಿಂಗ್ ಪ್ರೊಸೀಜರ್ಸ್ನ ಇವರು ಫಾಲೋ ಮಾಡಿಲ್ಲದೆ ಇರೋದಕ್ಕೆ ಈ ವೈಫಲ್ಯ ಆಗಿರೋಂಥದ್ದು. ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಸರ್, ಅಲ್ಲಿ ಟೈಗರ್ ಕೋಂಬಿಂಗ್ ನಡೆಯೋಂಥ ಟೈಮಲ್ಲಿ ಅಲ್ಲಿನ ಡೈರೆಕ್ಟರ್ ಪ್ರೆಸೆಂಟ್ ಇರಬೇಕು. ಡೈರೆಕ್ಟರ್ ಪ್ರೆಸೆಂಟ್ ಇದ್ದು ಲೋಕಲ್ ಪೊಲೀಸ್ ಅವ್ರ ಹೆಲ್ಪ್ ತಗೊಂಡು 144 ಸೆಕ್ಷನ್ನ ಇಂಪೋಸ್ ಮಾಡಬೇಕು. ಇಲ್ಲಿ ವೆಟರ್ನರಿ ಡಾಕ್ಟರ್ಸು ಮತ್ತೆ ಆ ವೆಟರ್ನರಿ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ಗಳನ್ನ ತಗೊಳ್ಬೇಕಾಗಿರೋಂಥದ್ದು, ಡ್ರೋನ್ ಕ್ಯಾಮ್ರಾ ಉಪಯೋಗಿಸ್ಬೇಕಾಗಿರೋಂಥದ್ದು. ಈ ರೀತಿ ಆ ಕೇಜಸ್ಗಳನ್ನ ಇಟ್ಟು 4-5 ಕೇಜಸ್ ಇಡಬೇಕು. ಇಷ್ಟೇ ಸೆಂಟಿಮೀಟ್ರು, ಇಷ್ಟೇ ಇಂಚ್ಗಳು, ಇಷ್ಟೇ ಅಡಿಯಲ್ಲಿ ಇರಬೇಕು ಅಂತೆಲ್ಲ ಇರ್ತದೆ ಸರ್. ಯಾವುದೋ ನಿಯಮನೂ ಪಾಲಿಸಿಲ್ಲ ಸರ್. ಅಲ್ಲಿ ಹಿರಿಯ ಅಧಿಕಾರಿಗಳು ಇಲ್ಲದೆ ಇರೋದ್ರಿಂದ 144 ಸೆಕ್ಷನ್ ಇಂಪೋಸ್ ಮಾಡದೇ ಇರೋದ್ರಿಂದ ವೆಟರ್ನರಿ ಫೆಸಿಲಿಟಿಗಳನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ದೇ ಇರೋ ಕಾರಣ ಇಷ್ಟೆಲ್ಲ ಅವಘಡ ಸಂಭವಿಸ್ತಾ ಇರೋದು. ಇದು ಇವತ್ತಿಂದಲ್ಲ ಸರ್, ಇದು ಹಲವಾರು ವರ್ಷಗಳಿಂದ ಇವ್ರು ಹಿಂಗೆ ನೆಗ್ಲಿಜೆನ್ಸಿ ಮಾಡ್ತಾವ್ರೆ. ಈ ನೆಗ್ಲಿಜೆನ್ಸಿ ಮಾಡಿರೋ ಅಧಿಕಾರಿಗಳು ರಾಜಾರೋಷವಾಗಿ ರಾಜಕಾರಣಿಗಳ ಬೆಂಬಲದಿಂದ ಅಲ್ಲಿ ಕೆಲಸ ಮಾಡ್ತಿರೋಂಥದ್ದು ಸರ್. ಇದೊಂದು ಘೋರ ಅಪರಾಧ, ಅನ್ಯಾಯ ಸರ್. ಈ ಕಾಡು ಪ್ರಾಣಿಗಳು ಕಾಡ್ಬಿಟ್ಟು ಜನವಸತಿ ಪ್ರದೇಶಕ್ಕೆ ಯಾಕೆ ಬರ್ತಾವೆ ಅದನ್ನು ನೀವು ಯೋಚನೆ ಮಾಡಬೇಕು ಸರ್. ಸರ್, ಇಲ್ಲಿ ಕಾಡೊಳಗಡೆ ಜನಗಳು ಹೋಗಿ ರೆಸಾರ್ಟ್ಗಳು, ಲಾಡ್ಜ್ಗಳು, ಕ್ಲಬ್ಗಳು, ಪಬ್ಗಳು ಮಾಡ್ತಾ ಕೂತವ್ರೆ. ಅದಕ್ಕೆ ಕಾಡಲ್ಲಿ ಜಾಗ ಇಲ್ದೇನೆ ಎಲ್ಲ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇರೋದು. ಈ ಕಾಡು ಅರಣ್ಯನ ಒತ್ತುವರಿ ಮಾಡ್ಕೊತಿರೋದು ಈ ರಾಜಕಾರಣಿಗಳು. ಈ ಚಂಡಾಳ್ ರಾಜಕಾರಣಿಗಳಿಗೆ ಈ ಭ್ರಷ್ಟ ಅಧಿಕಾರಿಗಳು ಸಪೋರ್ಟ್ ಮಾಡ್ತಿರೋದಂಥದ್ದು. ಈ ಚಂಡಾಳ್ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳಿಂದಾಗಿ ಈ ಮುಗ್ಧ ರೈತರು ಪ್ರಾಣ ಕಳ್ಕೊಳ್ತವ್ರೆ ಸರ್. ಸೊ ಇದಕ್ಕೆಲ್ಲ ತಡಿಬೇಕು ಅಂತ ಅನ್ನೋದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ